ನಾವು ಕಾಟನ್ ವೇಸ್ಟೇಜ್ ಮಿಷಿನ್ ತಯಾರಿಸೋದು ಸರ್. ಈ ಮಿಷಿನ್ ಇಟ್ಕೊಂಡು ನೀವು ತಿಂಗಳಿಗೆಲ್ಲ ಅಂದ್ರೆ 30,000 ತನಕ ದುಡಿಬಹುದು. ಫುಲ್ ಟೈಮ್ ಅಂದ್ರೆ ಫುಲ್ ಟೈಮ್, ಪಾರ್ಟ್ ಟೈಮ್ ಅಂದ್ರೆ ಪಾರ್ಟ್ ಟೈಮ್. ಸರ್ ನಿಮ್ ಬಿಸ್ನೆಸ್ ಗೆ ಬೇಕಾಗಿರೋಂತ ರಾ ಮೆಟೀರಿಯಲ್ ನಾವೇ ಕೊಡ್ತೀವಿ, ಮತ್ತೆ ನೀವು ತಯಾರಿಸಿದಂತ ವೇಸ್ಟೇಜ್ ನಾವೇ ಬೈಬ್ಯಾಕ್ ಮಾಡ್ಕೊಳ್ತೀವಿ ಸರ್. 1 ವರ್ಷಕ್ಕೆ ಫ್ರೀ ಸರ್ವಿಸ್ ಇದೆ. ಏನಿಲ್ಲ ಸರ್, ನಾರ್ಮಲ್ ಮನೇಲಿ ಕುತ್ಕೊಂಡಿರೋರು ಎಜುಕೇಶನ್ ಬೇಕಂತಾನೆ ಇಲ್ಲ, ಮತ್ತೆ ಮನೆ ಸುಮ್ಮನೆ ಕುತ್ಕೊಂಡಿರೋರು ಸಹ ಮಾಡ್ಕೋಬಹುದು. ಸರ್ ಇದಕ್ಕೆ ಎಕ್ಸ್ಟ್ರಾ ಕರೆಂಟ್ ಬೇಕಂತ ಏನಿಲ್ಲ, ನೀವು ಮನೆ ಕರೆಂಟ್ಗೆ ಯೂಸ್ ಮಾಡ್ಕೋಬಹುದು. ಮನೆಗೆ 4-5 ಜನ ತುಂಬಾ ಜನ ಇತ್ತು ಅಂತ ಹೇಳಿದ್ರೆ ನೀವು ಜಾಸ್ತಿ ಮಿಷಿನ್ ಹಾಕಿ ಸಹ ನೀವು ವರ್ಕ್ ಮಾಡ್ಕೋಬಹುದು. 1 ಲಕ್ಷ ತನಕ ನೀವು ದುಡಿಬಹುದು. ಇದು ಬಂದು ಟಾಪ್ ಎಂಡ್ ಮಾಡಲ್, ಡಿಜಿಟಲ್ ಡಿಸ್ಪ್ಲೇ ನಿಮ್ಗೆ ಆಪರೇಟ್ ಆಗುತ್ತೆ. 70ರಲ್ಲಿ ಇಟ್ಟು ಸಹ ನಾವು ವರ್ಕ್ ಮಾಡ್ಬೋದು. ನೋಡಿ ಇದೆಲ್ಲ ಫುಲ್ ರಾ ಮೆಟೀರಿಯಲ್. ನೋಡಿ ರಾ ಮೆಟೀರಿಯಲ್ ನಾವು ಕೆಜಿಗೆ 55 ರೂಪಾಯಿ ರೇಟ್ ಅಲ್ಲಿ ನಾವು ಕೊಡ್ತೀವಿ ನಿಮ್ಗೆ. ಬೈಬ್ಯಾಕ್ ಮಾಡ್ಕೊಳ್ಳುವಾಗ ನೋಡಿ ಇದು 90 ರೂಪಾಯಿ ಆಗಿ ನಾವು ರಿಟರ್ನ್ ತಗೊಳ್ತೀವಿ. ಸೇಲ್ ಮಾಡ್ಕೊಂಡು ಪೆಟ್ರೋಲ್ ಬಂಕ್, ಶೋರೂಮ್ ಅಲ್ಲಿ ಎಲ್ಲಾದ್ರೂ ಸಹ ನೀವು ಸೇಲ್ ಮಾಡ್ಕೋಬಹುದು. ನೀವು ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಒಂದು ಇದ್ರಲ್ಲಿ ನಾವು ಕಂಪನಿ ಕಡೆಯಿಂದ ನಾವೇ ತಗೊಂಡು ನಾವು ಇದ್ ಮಾಡ್ಕೊಳ್ತೀವಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮ್ಮೊಂದು ವೀಕ್ಷಕರಿಗೆ ತಮ್ಮೊಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನಾವು ವಿನಾಸ್ ಇಂಜಿನಿಯರಿಂಗ್ ಇಂದ ನಮ್ದು 3 ಕಡೆ ಬ್ರಾಂಚ್ ಇದೆ, ಬೆಂಗಳೂರು, ಮಂಗಳೂರು, ಹುಬ್ಳಿ. ಹೆಚ್ಚಿನ ಮಾಹಿತಿ ಮೇಡಮ್ ತಿಳಿಸ್ಕೊಡ್ತಾರೆ. ಓಕೆ ಸರ್. ಮೇಡಮ್ ಈಗ ಈ ಒಂದು ಮಷಿನ್ ಇಟ್ಕೊಂಡು ತಿಂಗಳಿಗೆ 30,000 ರಿಂದ 40,000 ರೂಪಾಯಿ ಸಂಪಾದನೆ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮತ್ತೆ ಈ ಒಂದು ಮಷಿನ್ ಯಾವ ತರ ಕೆಲಸ ಮಾಡುತ್ತೆ, ಮತ್ತೆ ಎಷ್ಟು ವೆರೈಟಿ ಮಷಿನ್ಸ್ ಗಳಿದಾವೆ ಅಂತ ತಿಳಿಸ್ಕೊಡ್ತೀರಾ? ನಮಸ್ಕಾರ, ನನ್ನ ಹೆಸರು ಪ್ರಭಾವತಿ ಅಂತ. ನಾವು ಕಾಟನ್ ವೇಸ್ಟೇಜ್ ಮಿಷಿನ್ ತಯಾರಿಸೋದು. ನಮ್ಮ ಹತ್ರ ಬಂದು 3 ತರ ವೆರೈಟಿ ಮಿಷಿನ್ ಇದೆ. ಒಂದು ಲೋ ಸ್ಪೀಡ್, ಒಂದು ಹೈ ಸ್ಪೀಡ್, ಒಂದು ಟಾಪ್ ಎಂಡ್ ಮಾಡಲ್. ಬಿಸ್ನೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ನೀವು ಈ ತರ ಮಿಷಿನ್ ಇಂದ ಈ ತರ ವೇಸ್ಟೇಜ್ ಮಾಡ್ಬೋದು. ಈ ತರ ವೇಸ್ಟೇಜ್ ನೀವು ಮಾಡ್ಕೊಂಡು ನಿಮ್ಮ ಆಚೆ ಸೈಡ್ ಎಲ್ಲಾದ್ರೂ ನೀವು ಸೇಲ್ ಮಾಡ್ಕೋಬಹುದು. ಸೇಲ್ ಮಾಡ್ಕೊಂಡು ಪೆಟ್ರೋಲ್ ಬ್ಯಾಂಕ್, ಶೋರೂಮ್ ಅಲ್ಲಿ ಎಲ್ಲಾದ್ರೂ ಸಹ ನೀವು ಸೇಲ್ ಮಾಡ್ಕೋಬಹುದು. ನೀವು ಮಾಡ್ಕೊಳಕ್ ಆಗ್ಲಿಲ್ಲ ಅಂತ ಒಂದು ಇದ್ರಲ್ಲಿ ನಾವು ಕಂಪನಿ ಕಡೆಯಿಂದ ನಾವೇ ತಗೊಂಡು ನಾವು ಇದ್ ಮಾಡ್ಕೊಳ್ತೀವಿ. ಅಂದ್ರೆ ನೀವು ಕಂಪನಿ ಕಡೆಯಿಂದ ಬೈಬ್ಯಾಕ್ ಮಾಡ್ತೀರಾ ಮೇಡಮ್? ಹೌದು, ಎಸ್ ಸರ್, ನಾವು ಬೈಬ್ಯಾಕ್ ಮಾಡ್ಕೊಳ್ತೀವಿ. ಎನಿ ಟೈಮ್ ನಾವು ತಗೊಳಕ್ ರೆಡಿ ಇರ್ತೀವಿ. ಮೇಡಮ್ ಈಗ ನೀವು ಬೈಬ್ಯಾಕ್ ಮಾಡ್ಕೋತೀನಿ ಅಂತ ಹೇಳಿದ್ರಿ, ಸೊ ಅದಕ್ಕೆ ಏನಾದ್ರು ಅಗ್ರಿಮೆಂಟ್ ಮಾಡ್ಕೋತೀರಾ ಇಲ್ಲ ಸುಮ್ಮನೆ ಬಾಯ್ ಮತ್ತೆ ಬೈಬ್ಯಾಕ್ ಮಾಡ್ಕೋತೀವಿ ಅಂತ ಹೇಳ್ತೀರಾ? ಇಲ್ಲ ಸರ್, ಖಂಡಿತ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ. 5 ವರ್ಷಕ್ಕೆ ಅಗ್ರಿಮೆಂಟ್ ಮಾಡ್ಕೊಳ್ತೀವಿ ಸರ್. ಓಕೆ ಮೇಡಮ್, ಈಗ ಈ ಒಂದು ಮಷಿನ್ ಗೆ ಏನಾದ್ರು ಸರ್ವಿಸ್ ವಾರಂಟಿ ಆತರ ಏನೇ ಇರುತ್ತಾ? ಖಂಡಿತ ಇದೆ ಸರ್. 1 ವರ್ಷಕ್ಕೆ ಫ್ರೀ ಸರ್ವಿಸ್ ಇದೆ. ಮೇಡಮ್ ಈಗ ನಿಮ್ಮ ಹತ್ರ 3 ವೆರೈಟಿ ಮಷಿನ್ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡ್ತೀರಾ? ಓಕೆ ಸರ್. ಇದು ಒಂದು ಲೋ ಸ್ಪೀಡ್, ಇದು ಒಂದು ಹೈ ಸ್ಪೀಡ್, ಹಾ ಮೇಡಮ್, ಇದು ಟಾಪ್ ಎಂಡ್ ಮಾಡಲ್. ನಾನೀಗ ನಿಮ್ಗೆ ಇದ್ರ ಬಗ್ಗೆನೇ ನನ್ನ ಮಾಹಿತಿ ಕೂಡ ಬಂದಿರೋದು. ಸರ್ ಈ ಮಿಷಿನ್ ಬಗ್ಗೆ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಇದು ಬಂದು ಟಾಪ್ ಎಂಡ್ ಮಾಡಲ್. ಇದ್ರಲ್ಲಿ ಏನಂತ ಮೈನ್ ಫೆಸಿಲಿಟಿ ಏನಂದ್ರೆ ಡಿಜಿಟಲ್ ಡಿಸ್ಪ್ಲೇ ನಿಮ್ಗೆ ಆಪರೇಟ್ ಆಗುತ್ತೆ. ಇದು ಹೆಂಗ್ ಆಪರೇಟ್ ಮಾಡಂದ್ರೆ ನೋಡಿ, ಜಸ್ಟ್ ಈ 2 ಸ್ವಿಚ್ ಆನ್ ಮಾಡಿದ್ರೆ ನಿಮ್ಗೆ ನೋಡಿ ಇಲ್ಲಿ ಡಿಜಿಟಲ್ ಅಲ್ಲಿ ಆನ್ ಆಗ್ತಿದೆ, ಕಾಣಿಸ್ತಿದ್ಯಾ? ಈ ತರ ಡಿಜಿಟಲ್ ಇದ್ರಲ್ಲಿ ಬರುತ್ತೆ. ಬೇಸಿಕ್ ಮಿಷಿನ್ ಫಸ್ಟ್ ಒಂದು ಮಿಷಿನ್ ಇತ್ತಲ್ಲ, ಅದ್ರಲ್ಲಿ ಬಂದು ಈ ತರ ಡಿಸ್ಪ್ಲೇ ಮಾಡೆಲ್ ಬರಲ್ಲ. ಇದು ಬಂದು ಟಚ್ ಸ್ಕ್ರೀನ್ ಮಾಡೆಲ್ ಮಾಡ್ತೀವಿ ನೋಡಿ. ಇದರಲ್ಲಿ ನಿಮ್ಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇದು ಎಲ್ಲ ಬರುತ್ತೆ ನೋಡಿ. ಹಿಂಗ್ ಆಪರೇಟ್ ಮಾಡಿದ್ರೆ ಇದರಲ್ಲಿ ನಿಮ್ಗೆ ಸ್ಪೀಡ್ ಅಡ್ಜಸ್ಟ್ಮೆಂಟ್ ಇರುತ್ತೆ, ಫ್ರೀಕ್ವೆನ್ಸಿ ಇರುತ್ತೆ, ರನ್ ಫಾರ್ವರ್ಡ್, ರಿವರ್ಸ್, ಸ್ಟಾಪ್ ಬಟನ್ ಎಲ್ಲ ಆಪ್ಷನ್ಸ್ ಇರುತ್ತೆ. ಕಸ್ಟಮರ್ ಬಂದು ಈಸಿ ಟು ಆಪರೇಟ್ ಆಗಿರುತ್ತೆ. ಏನಂದ್ರೆ ಈಸಿ, ಕನ್ವೀನಿಯಂಟ್ ಟು ಟೈಮ್ ಡಿಪೆಂಡ್ ಆಗುತ್ತೆ. ಇವ್ರು ನೋಡಿ ಸ್ಪೀಡ್ ಇವಾಗ 60 ಇದೆಯಾ, ಇನ್ ಕೇಸ್ ಅವ್ರಿಗೆ ಸ್ಪೀಡ್ ಏನಾದ್ರು ಕಡಿಮೆ ಬೇಕು ಅಂದ್ರೆ ನೋಡಿ 40 ಸ್ಪೀಡ್ ಮಾಡಿ. 40 ಸ್ಪೀಡ್ ಇಟ್ಟಾಗ ನಿಮ್ಗೆ ಮಿಷಿನ್ ಈ ಸ್ಪೀಡ್ ಅಲ್ಲಿ ರನ್ ಆಗುತ್ತೆ. ಇನ್ ಕೇಸ್ ಇವಾಗ ಅವ್ರಿಗೆ ಸ್ಪೀಡ್ ಏನಾದ್ರು ಜಾಸ್ತಿ ಬೇಕು ಅಂದ್ರೆ ನೋಡಿ, ಈ ಡಿಜಿಟಲ್ ಅಲ್ಲೇ ಜಸ್ಟ್ ಟಚ್ ಸ್ಕ್ರೀನ್ ಮೋಡ್ ಮಾಡ್ಬೋದು. ಒಂದು 70 ಬಂದು ನಿಮ್ಗೆ ಹೈಯೆಸ್ಟ್ ಸ್ಪೀಡ್ ಇರುತ್ತೆ ನೋಡಿ. 70 ಇಟ್ಟಾಗ ಮಿಷಿನ್ ಈ ತರ ಸ್ಪೀಡ್ ರನ್ ಆಗುತ್ತೆ. ಇನ್ ಕೇಸ್ ಕಸ್ಟಮರ್ಸ್ ಏನಾದ್ರು ಇವಾಗ ಬಟ್ಟೆ ಏನಾದ್ರು ಸಿಗಾಕೊಳ್ತು ಹಿಂದೆ ರಿವರ್ಸ್ ಫಾರ್ವರ್ಡ್ ಆಪ್ಷನ್ ಮಾಡ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನೋಡಿ, ಜಸ್ಟ್ ಡಿಜಿಟಲ್ ಅಲ್ಲೇ ಆಪರೇಟ್ ಮಾಡೋದ್ರಿಂದ ಕಸ್ಟಮರ್ಸ್ಗೆ ಈಸಿ ಟು ಕನ್ವೀನಿಯಂಟ್ ಆಗಿರುತ್ತೆ. ಯಾವುದೇ ಒಂದು ಕಷ್ಟ ಇರಲ್ಲ ಅವ್ರಿಗೆ. ಜಸ್ಟ್ ಟಚ್ ಸ್ಕ್ರೀನ್ ಅಲ್ಲೇ ಮೋಡಲ್ಲೇ ಆಪರೇಟ್ ಮಾಡಬಹುದು. ಇದು ಬಂದು ನಮ್ಮ ವೀನಸ್ ಇಂಜಿನಿಯರಿಂಗ್ ಇಂದ ಹೊಸದಾಗಿ ಇನ್ವರ್ಟ್ ಆಗಿರೋ ಮಿಷಿನ್. ಮೇಡಮ್ ಈಗ ಈ ಒಂದು ಮಷಿನ್ ನ ಯಾವ ತರ ಆಪರೇಟ್ ಮಾಡಬೇಕು, ಮತ್ತೆ ರಾ ಮೆಟೀರಿಯಲ್ ನಮ್ಮಲ್ಲಿ ಇರುವಂತಹ ಯಾವ್ದಾದ್ರು ಹಳೆ ಬಟ್ಟೆ ಹಾಕಿ ಮಾಡಬಹುದಾ ಅಥವಾ ಅದಕ್ಕೆ ಸಪರೇಟ್ ರಾ ಮೆಟೀರಿಯಲ್ ಬರುತ್ತೆ ಮೇಡಮ್? ಇಲ್ಲ ಸರ್, ರಾ ಮೆಟೀರಿಯಲ್ ಬಂದು ಈ ತರ ಬರ್ತದೆ. ನಿಮ್ಗೆ ರಾ ಮೆಟೀರಿಯಲ್ ಬಂದು ನಾವೇ ಕೊಡ್ತೀವಿ. ರಾ ಮೆಟೀರಿಯಲ್ ನೋಡಿ ನಾವು ಆಪರೇಟ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಈಗ ತೋರಿಸ್ಕೊಡ್ತೀನಿ ಸರ್. ಓಕೆ ಮೇಡಮ್. ನೋಡಿ ಸರ್, 10 ರಿಂದ 70 ತನಕ ಇದು ಸ್ಪೀಡ್ ಇದೆ. ನಿಮ್ಗೆ ನಾನು ತೋರಿಸ್ಕೊಡ್ತೇನೆ. ಈಗ 30ರಲ್ಲಿ ಇದೆ ಅಲ್ಲ, ಅಲ್ಲಿ ರನ್ ಫಾರ್ವರ್ಡ್ ಅಂತ ಕ್ಲಿಕ್ ಮಾಡ್ಬೇಕಾ? ಹೌದು ಸರ್, ಹೌದು. ಬಟನ್ ನೀಟಾಗಿ ಬಿಡಿಸ್ಕೋಬೇಕಾ ಮೇಡಮ್ ಇದು? ಹೌದು ಸರ್, ಸ್ವಲ್ಪ ಹೀಗೆ ಮುಂದೆ ಮಾತ್ರ ತೋರಿಸಿ ನೋಡಿ. ನೋಡಿ ಸರ್, ಹೀಗೆ ಬರ್ತದೆ ಸ್ಲೋ ಇದ್ರಲ್ಲಿ. ಓಕೆ ಮೇಡಮ್, ಈಗ ನಾವು ಸ್ಪೀಡ್ ನ ಜಾಸ್ತಿ ಮಾಡ್ಕೋಬೇಕಂದ್ರೆ ಯಾವ ತರ ಮೇಡಮ್? ನೋಡಿ ಸರ್, ಈಗ ಇದರಲ್ಲಿ ಇರುತ್ತಲ್ಲ, ಇದಕ್ಕೆ ಟಚ್ ಮಾಡಬೇಕು. ನಮ್ಗೆ ಇವಾಗ 30ರಲ್ಲಿ ಇತ್ತಲ್ವಾ, ಈಗ 50ರಲ್ಲಿ ಇಟ್ಟು ಸಹ ಸೊ ನೀಟಾಗಿ ಬಟ್ಟೆ ಬಿಡಿಸ್ಕೊಂಡು ಹಾಕ್ಬೇಕು. ರೋಲ್ ಆಗ್ಬಾರ್ದು. ಈಗ ಕ್ಲೀನ್ ಆಗಿ ಬಿಡಿಸ್ಕೊಂಡ್ರೆ ನೋಡಿ, ಅಲ್ಲಿ ಕ್ಲೀನ್ ಆಗಿ ನೀಟಾಗಿ ಹೋಗ್ತದೆ. ಮತ್ತೆ ನೋಡಿ ಹೀಗೆ ಮಾಡಿ 70ರಲ್ಲಿ ಇಟ್ಟು ಸಹ ನಾವು ವರ್ಕ್ ಮಾಡ್ಬೋದು. ಸ್ಟಾರ್ಟ್ ಅದಾಗ್ತದೆ.
ಎಲ್ಲಾ ತರ ಪ್ರತಿ ಸಲ ನೀಟಾಗಿ ಬಟ್ಟೆ ಹಾಕ್ಬೇಕು. ಹೌದು ಸರ್, ಹೌದು. ನೋಡಿ, ಹೋಗಿ ಏನಾದ್ರು ಜಾಮ್ ಆಯ್ತಂತ ಏನಾದ್ರು ಇತ್ತಂತ ಹೇಳಿದ್ರೆ ನಾವೀಗ 70ರಲ್ಲಿ ಇದ್ದೇನ, 70ಗೆ ಹೋಗಿ ಕ್ಲಿಕ್ ಮಾಡಿದ್ರೆ ಯಾವತ್ತು ನಾವು ರಿವರ್ಸ್ ಹೋಗ್ಬಾರ್ದು. 30ರಲ್ಲಿ ಇಟ್ಟು ಲೋ ಆಗ್ತದಲ್ಲ ನೋಡಿ. 30 ಸೆಲೆಕ್ಟ್ ಮಾಡ್ಕೋಬೇಕು ರಿವರ್ಸ್ ಬರುತ್ತೆ. ಹೌದು ಸರ್. ಇಲ್ಲಿ ನೋಡಿ, ಡಿವೈಡ್ ಇರ್ತದಲ್ಲ, ಇದಕ್ಕೆ ಹೋದ್ರೆ reverse ಅಂತ select ಮಾಡ್ಕೋಬೇಕು. ಹೌದು ಸರ್. ಏನಾದ್ರು ಒಂದು ಇದ್ರಂತೆ ಬಟ್ಟೆ ಏನಾದ್ರು ಇದಾಗ್ತಂದ್ರೆ ವಾಪಸ್ ರಿಟರ್ನ್ ಬರ್ತದೆ. ಈ ತರ ರಿವರ್ಸ್ ಬರುತ್ತೆ. ಹೌದು ಸರ್. ಓಕೆ ಮೇಡಮ್, ಈಗ ನಮ್ಗೆ ಮಷಿನ್ ಆಪರೇಟ್ ಯಾವ ತರ ಮಾಡ್ಬೇಕಂತ ಕಲ್ಸ್ಕೊಟ್ರಿ, ಬಟ್ಟೆ ಯಾವ ತರ ಹಾಕ್ಬೇಕು, ಇನ್ ಕೇಸ್ ಎಲ್ಲಾದ್ರೂ ಸಿಗಾಕೊಂಡ್ರೆ ರಿವರ್ಸ್ ಯಾವ ತರ ಅಂತ ತೆಗಿಬೇಕು ಅಂತ ಹೇಳ್ಕೊಟ್ರಿ. ಸೊ ಈಗ ನಾವು ಹಾಕಿದ್ಮೇಲೆ ಅದು ಎಲ್ಲಿ ಬರುತ್ತೆ, ಯಾವ ತರ ಬರುತ್ತೆ ಅಂತ ಒಂದ್ಸಲ ತೋರಿಸ್ತೀರಾ ಪ್ರಾಡಕ್ಟ್? ನೋಡಿ ಸರ್, ಬನ್ನಿ ಸರ್. ನೋಡಿ, ಈ ತರ ಹಿಂದೆ ಇರುತ್ತೆ, ನಾವು ಮಾಡಿದ್ದೆಲ್ಲ ಸೊ ಈ ತರ ಬರುತ್ತಾ? ಈ ತರ ಬರುತ್ತೆ ಸರ್. ಇದು ಸ್ವಲ್ಪ ಹೀಗೆ ಇದ್ ಮಾಡಿದ್ರೆ ಮತ್ತೆ ಗೌಣಿ ಎಲ್ಲ ವಾಪಸ್ ನಮ್ಗೆ ರಿಟರ್ನ್ ಕೊಡೋದು. ಓಕೆ, ಸೊ ಇದನ್ನ ನೀವು ಬೈಬ್ಯಾಕ್ ಮಾಡ್ಕೋತೀರಾ? ಹೌದು ಸರ್, ಖಂಡಿತ ನಾವೇ ಮಾಡ್ಕೊಳ್ತೀವಿ. ಮೇಡಮ್, ಈಗ ನೀವು ಮಷಿನ್ ಯಾವ ತರ ಆಪರೇಟ್ ಮಾಡ್ಬೇಕಂತ ತಿಳಿಸ್ಕೊಟ್ರಿ, ವೇಸ್ಟ್ ಹೇಗೆ ತಯಾರು ಮಾಡ್ಬೇಕಂತ ತಿಳಿಸ್ಕೊಟ್ರಿ. ಈಗ ನಿಮ್ಮ ಹತ್ರ ರಾ ಮೆಟೀರಿಯಲ್ ಸಿಗುತ್ತೆ ಅಂತ ಹೇಳಿದ್ರಿ, ಅದು ನಮ್ಗೆ ಏನ್ ರೇಟಲ್ಲಿ ಕೊಡ್ತೀರಾ, ಮತ್ತೆ ನಾವು ತಯಾರಿಸಿರುವಂತ ಒಂದು ವೇಸ್ಟ್ ನ ನೀವು ಏನ್ ರೇಟಲ್ಲಿ ತಗೋತೀರಾ ಅಂತ ತಿಳಿಸ್ಕೊಡ್ತೀರಾ? ಹೌದು ಸರ್, ಬನ್ನಿ ಸರ್. ನೋಡಿ, ಇದೆಲ್ಲ ಫುಲ್ ರಾ ಮೆಟೀರಿಯಲ್. ನೋಡಿ, ರಾ ಮೆಟೀರಿಯಲ್ ನಾವು ಕೆಜಿಗೆ 55 ರೂಪಾಯಿ ರೇಟ್ ಅಲ್ಲಿ ನಾವು ಕೊಡ್ತೀವಿ ನಿಮ್ಗೆ. ನೀವು ಪ್ರಾಡಕ್ಟ್ ರೆಡಿ ಮಾಡಿದ್ಮೇಲೆ ರಿಟರ್ನ್ ನಮಗ್ ಕೊಡುವಾಗ, ಬೈಬ್ಯಾಕ್ ಮಾಡ್ಕೊಳ್ಳುವಾಗ ನೋಡಿ, ಇದು 90 ರೂಪಾಯಿ ಆಗಿ ನಾವು ರಿಟರ್ನ್ ತಗೊಳ್ತೀವಿ. ನೋಡಿ ಸರ್, ನಿಮ್ಗೆ 1 ಕೆಜಿಯಲ್ಲಿ 35 ರೂಪಾಯಿ ಪ್ರಾಫಿಟ್ ಆಗ್ತದೆ. 1 ಕೆಜಿಯಲ್ಲಿ 35 ರೂಪಾಯಿ ಅಂತ ಹೇಳಿದ್ರೆ, ನೀವು ಒಂದು ಮನೆಗೆ 4-5 ಜನ, ತುಂಬಾ ಜನ ಇತ್ತು ಅಂತ ಹೇಳಿದ್ರೆ, ನೀವು ಜಾಸ್ತಿ ಮಿಷಿನ್ ಹಾಕಿ ಸಹ ನೀವು ವರ್ಕ್ ಮಾಡ್ಕೋಬಹುದು. 1 ಲಕ್ಷ ತನಕ ನೀವು ದುಡಿಬಹುದು 4-5 ಹಾಕಿದ್ರೆ. ಮತ್ತೆ ಇನ್ನು ಕೆಲವ್ರು ಹೇಳ್ತಾರೆ ಹೊರಗಡೆ ನಾವು ಜಾಬ್ ಅಲ್ಲಿ ಇರ್ತೀವಿ ಅಂತ ಹೇಳ್ತಾರೆ. ಆವಾಗ ನೀವೇನ್ ಮಾಡೋದು, ಸ್ವಲ್ಪ ಫ್ರೀ ಟೈಮ್ ಆಗ್ತದೆ, ನೀವು 1 ಅವರ್ 2 ಅವರ್ ಫ್ರೀ ಟೈಮ್ ಇರ್ತದಲ್ಲ, ಅವಾಗ ಸಹ ನೀವು ಒಂದು ಸೈಡ್ ಬಿಸ್ನೆಸ್ ತರ ನೀವು ಇದನ್ನ ಇಟ್ಟು ಯೂಸ್ ಮಾಡಬಹುದು. ಅಂದ್ರೆ ಇದನ್ನ ಪಾರ್ಟ್ ಟೈಮ್ ಮಾಡ್ಕೋಬಹುದು, ಫುಲ್ ಟೈಮ್ ಮಾಡ್ಕೋಬಹುದು? ಹೌದು ಸರ್, ಪಾರ್ಟ್ ಟೈಮ್ ಫುಲ್ ಟೈಮ್ ಯಾವ್ದು ಬೇಕು ಮಾಡ್ಕೋಬಹುದು. ಓಕೆ ಮೇಡಮ್, ಈ ಒಂದು ಮಷಿನ್ ನಾವು ಮನೆ ಕರೆಂಟ್ ಅಲ್ಲೇ ಬಳಸಬಹುದಾ? ಹೌದು ಸರ್, ಮನೆ ಕರೆಂಟ್ಗೆ ಅಂತಾನೆ ಯೂಸ್ ಮಾಡಿದ್ವಿ. ಯಾಕಂದ್ರೆ ಹೆಣ್ಮಕ್ಳು ಹೊರಗಡೆ ದುಡಿಯೋದಕ್ಕಿಂತ ಮನೇಲಿ ಕೂತು ದುಡಿಬಹುದು ಅಂತ ಹೇಳಿ ನಾವು ಇದನ್ನ ಮಾಡಿದಲ್ವಾ, ಮನೇಲಿ ಯೂಸ್ ಆಗ್ತದೆ, ಮನೆ ಕರೆಂಟ್ಗೆ ಯೂಸ್ ಆಗ್ತದೆ ಸರ್. ಓಕೆ ಮೇಡಮ್, ಈಗ ನಾವು ಈ ವಿಡಿಯೋ ನೋಡ್ಬಿಟ್ಟು ನಮ್ಮ ಕಸ್ಟಮರ್ ಅಥವಾ ವೀಕ್ಷಕರು ಏನಾದ್ರು ಇದನ್ನ ತಗೋಬೇಕಂದ್ರೆ ಇಲ್ಲಿ ಬಂದು ತಗೋಬೇಕಾ, ಅಥವಾ ಡೈರೆಕ್ಟ್ ನಮ್ಗೆ ಮಷಿನ್ ಎಲ್ಲ ನೋಡಿದೀವಿ ಸರ್, ನಮ್ಗೆ ಆಪರೇಟಿಂಗ್ ಗೊತ್ತಾಗುತ್ತೆ ಅಂದ್ರೆ ಡೈರೆಕ್ಟ್ ಡೆಲಿವರಿನೂ ಆಗ್ತದೆ ಸರ್. ಹೌದು, ಓಕೆ, ಮಾಡ್ಕೊಡ್ತೀವಿ. ಇನ್ ಕೇಸ್ ಇಲ್ಲಿಗೆ ಬಂದು ನಾವು ಟೆಸ್ಟ್ ಮಾಡಿ ಟ್ರೈನಿಂಗ್ ತಗೊಂತೇನೆ, ಇಲ್ಲಿ ಟ್ರೈನಿಂಗ್ ಎಲ್ಲ ಕೊಡ್ತೀವಿ? ಟ್ರೈನಿಂಗ್ ಎಲ್ಲ ಸರ್ ಕೊಡ್ತೀವಿ ನಾವು ಸರ್. ನಾವು ಸಹ ತೋರಿಸ್ತೀವಿ ಹೇಗೆ ಕೆಲಸ ಮಾಡೋದಂತ, ನೀವು ಡೆಮೋ ನೋಡ್ಬೋದು. ಓಕೆ, ಈ ಒಂದು ಬಿಸ್ನೆಸ್ ಮಾಡೋದಕ್ಕೆ ಏನು ಎಜುಕೇಶನ್ ಕ್ವಾಲಿಫಿಕೇಶನ್? ಏನಿಲ್ಲ ಸರ್, ನಾರ್ಮಲ್ ಮನೇಲಿ ಕುತ್ಕೊಂಡಿರೋರು, ಎಜುಕೇಶನ್ ಬೇಕಂತಾನೆ ಇಲ್ಲ, ಬಟ್ ಮನೇಲಿ ಸುಮ್ಮನೆ ಕುತ್ಕೊಂಡಿರೋರು ಸಹ ಮಾಡ್ಕೋಬಹುದು. ಮೇಡಮ್, ಈಗ ಈ ಒಂದು ಮಷಿನ್ ನಾವು ಪರ್ಚೇಸ್ ಮಾಡ್ಬೇಕಂದ್ರೆ ನಿಮ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ, ನಿಮ್ದೊಂದು ಅಡ್ರೆಸ್ ಎಲ್ಲಿ ಅಂತ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀವಿ ಸರ್, ಖಂಡಿತ. ನಮ್ದು ಬೆಂಗಳೂರಲ್ಲಿ ಕುರುಬ್ರಳ್ಳಿ, ಮಂಗಳೂರಲ್ಲಿ ಗುರುಪುರ ಕೈಕಂಬ, ಹುಬ್ಳಿಯಲ್ಲಿ ರಾಜೀವ್ ನಗರ, 3 ಕಡೆ ನಮ್ದು ಬ್ರಾಂಚ್ ಇದೆ. ನಿಮ್ಗೆ ಇನ್ನೂ ಇದ್ ಬೇಕಂತ ಹೇಳಿದ್ರೆ, ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ನಮ್ಮ ಸ್ಕ್ರೀನ್ ಮೇಲೆ ನಾವು ಫೋನ್ ನಂಬರ್ಗಳು ಕೊಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಸಹ ಬರ್ಬೋದು ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್ ಸರ್.